ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರೋ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಪಿ ಸ್ಟ್ರಕ್ಚರ್ ಅನ್ನೋದು ಕೆದಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು. ಬೇಕಾದರೆ ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UG NEET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವಾಗೋ 2 ನೋಟಿಫಿಕೇಷನ್ ಇದ್ದು, ಓಕೆ, ಎಷ್ಟೋ ಒಂದು ತಿಂಗಳ ಮೇಲೇ ಇದ್ದು ನೋಟಿಫಿಕೇಷನ್. ಇವಾಗ ಹೊಸದಾಗಿ ಒಂದು UG NEET 2024 ST ಜಾನ್ಸ್ ಮಾಹಿತಿ ಬುಲೆಟಿನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅದೇನಪ್ಪ ಅಂತಂದರೆ ಈ ರೀತಿ ನಿಮಗೆ ಒಂದು ಏನಪ್ಪ ಅಂತಂದರೆ 14 ಪೇಜಸ್ ಇರುವಂಥದ್ದು ಒಂದು PDF ಓಪನ್ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ರೆ ಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಓದ್ಕೋಬೋದು. ಓಕೆ, ಸಬ್ಮಿಷನ್ ಆಫ್ ಡೀಟೇಲ್ಸ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಪಿ ಸ್ಟ್ರಕ್ಚರ್ ಆ್ಯಂಡ್ ಕ್ಯಾಟಗರೀಸ್ ಫಾರ್ MBBS ಅಡ್ಮಿಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಇನ್ ST ಜಾನ್ಸ್ ಮೆಡಿಕಲ್ ಕಾಲೇಜ್. ಇಟ್ ಮೀನ್ಸ್ ಇದೇನಪ್ಪ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ನ ಮತ್ತು ಪಿ ಸ್ಟ್ರಕ್ಚರು ಎಲ್ಲನೂ ಕೂಡ ಬಿಟ್ಟರೆ ಎಲ್ಲರದ್ದು ಅಲ್ಲ, ಒಂದೇ ಕಾಲೇಜು. ಯಾವ ಕಾಲೇಜ್ ಅದು? ST ಜಾನ್ಸ್ ಮೆಡಿಕಲ್ ಕಾಲೇಜ್ ಅಂದರೆ ಸಿಸ್ಟರ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಇದು ಒಂದರದೇ, ಇದು ಪ್ರೈವೇಟ್ ಕಾಲೇಜ್ ಆಗಿರ್ತದೆ. ಈ ಒಂದು ಕಾಲೇಜಲ್ಲಿ ನೋಡ್ತಿರ್ಬೋದು. ಎಷ್ಟು ಇದು ಕಾಣಿಸ್ತಿದೆ ನೋಡ್ರಿ, ಇದೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ. ಟೋಟಲ್ ಎಷ್ಟು ಸೀಟ್ಸ್ ಅಂತ ಕಾಣಿಸ್ತವೆ? 150 ಸೀಟ್ಸ್ ಇದ್ದಾವೆ. ಯಾವ್ಯಾವ ಕ್ಯಾಟಗರಿ ಅಂತಂದರೆ ಮೀನ್ಸ್ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟಲ್ಲಿ ಎಷ್ಟು ತೊಗೊತಾರೆ? 10 ಸೀಟ್ ತೊಗೊತಿದ್ದಾರೆ. ಆ್ಯಂಡ್ ಇನ್ಸ್ಟಿಟ್ಯೂಷನ್ ಸ್ಟಾಫ್ ಕ್ವಾಟಾ ಕರ್ನಾಟಕ ಅದು 10 ಸೀಟ್ ತೊಗೊತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ರಿಲಿಜಿಯಸ್. ಇಟ್ ಮೀನ್ಸ್ ಇದು ಏನಪ್ಪ ಅಂದರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲನೂ ಕೂಡ ಕ್ರಿಶ್ಚಿಯನ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇದು ಕ್ರಿಶ್ಚಿಯನ್ ಅಂದರೆ ಮೈನಾರಿಟಿಗೆ ಸಂಬಂಧಪಟ್ಟಿರೋದಂಥದ್ದು ಕಾಲೇಜ್ ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ಆಲ್ಮೋಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಅಂದರೆ ಕ್ರಿಶ್ಚಿಯನ್ಸ್ನೇ ಜಾಸ್ತಿ ತೊಗೊಳ್ತಿದ್ದಾರೆ. ಸೊ ಹಂಗಾಗಿಬಿಟ್ಟು ಯಾರೊಂದು ಸ್ಟೂಡೆಂಟ್ಸ್ ಇದ್ರೋ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಬೇಕಾದ್ರೆ ನಾಳೆ ಈ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕಂತಂದರೆ ನಿಮಗೆ ಫಸ್ಟ್ ಅವ್ರು ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಸೀಟ್ ಜಾಸ್ತಿ ಇದಾವೆ. ಸರಿ, ಈ ನೋಡಿರಿ ಟೋಟಲ್ 150 ಸೀಟ್ಸ್ ಇದು ಅಂತಂದರೆ ಫೀಸು ಕೂಡ ಇಲ್ಲೇ ಕೊಟ್ಟಿದ್ದಾರೆ. 8,10,000 ಅಂತ ಕಾಣಿಸ್ತಿದೆ. ಅಂದರೆ RGHS ಇನ್ಕ್ಲೂಡಿಂಗ್ ಎಲ್ಲ RGHS ಫೀಸ್ ಕೂಡ ಬಂದಿರುತ್ತೆ. ಅಂದರೆ RGHS ಅಂದರೆ ತಿಳ್ಕೊಬೇಕು, ನಮ್ಮ ಮೆಡಿಕಲ್ಗೆ ಇರುವಂಥದ್ದು ಒಂದೇ ಒಂದು ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿ RGHS ಅದೊಂದೇ. ಸರಿ, ಯಾಕಂದರೆ ನಿಮ್ಮ MBBS ಆಯಿತು, BDS ಆಯಿತು, ಮತ್ತು ನೀವು ಯಾವುದೇ ಒಂದು ಕೋರ್ಸ್ ಮಾಡಿರಿ ಮೆಡಿಕಲ್ ರಿಲೇಟೆಡ್ ಆಗಿರುವಂಥ ಎಲ್ಲ ಕೋರ್ಸ್ಗೆ ಇರುವಂಥದ್ದು ಒಂದೇ ಯೂನಿವರ್ಸಿಟಿ, ಅದು RGHS. ಓಕೆ, ನೋಡ್ತಿರ್ಬೋದು. ಬೇಕಾದ್ರೆ ಹಾಸ್ಟೆಲ್ ಏನಾದರೂ ಇರುತ್ತೆ ಅಂತಂದರೆ ಅದು ಹಾಸ್ಟೆಲ್ ನಿಮಗೆ ಬಿಟ್ಟಿರೋದು, ಅದು ಹಾಸ್ಟೆಲ್ಗೆ ಸಂಬಂಧ ಅದು ಸಪ್ರೇಟ್ ಎಕ್ಸ್ಟ್ರಾ ಇರ್ತದೆ. ಹಾಗೆ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ನೀವು ಏನಾದರೂ ನೋಡ್ತೀವಿ ಅಂತಂದರೆ ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಬೇಕಾದರೆ ಮತ್ತೆ ಅಲ್ಲಿ ಇದನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆನೇ ಕರೆಕ್ಟಾಗಿ ಸೀಟ್ ಮ್ಯಾಟ್ರಿಕ್ಸ್ನ ಯಾವ ಅಂತಂದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಂಬರ್ ಆಫ್ ಸೀಟ್ಸ್ ಎಷ್ಟಿದ್ದಾವೆ? ಟೋಟಲ್ 150. ಒನ್ ಟೈಮ್ ಈ PDF ನೀವು ಒಂದು ಡೌ ಮಾಡಿಕೊಂಡು ಡೀಟೇಲ್ಸಾಗಿ ಒಂದು ನೋಡ್ಕೊರಿ, ಎಷ್ಟು ಫೀಸ್ ಇದೆ, ಏನು ಸ್ಟ್ರಕ್ಚರ್ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಹೋಪ್ ಏನಪ್ಪ ಅಂತಂದರೆ ಆದಷ್ಟು ನಮ್ಮ ಕರ್ನಾಟಕದಲ್ಲಿ KCET ಮತ್ತು NEET ಎರಡು ಕೂಡ ಕಂಬೈನ್ ಮಾಡಿ ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಯಾಕಂತಂದರೆ ನೀಟ್ಗೆ ಎಷ್ಟು ದಿನ ಯಾವುದೇ ರೀತಿ ಒಂದು ಅಪ್ಡೇಟ್ ಬರದೇ ಇರೋದು, ಇವಾಗ ಸದ್ಯಕ್ಕೆ ಒಂದು ಅಪ್ಡೇಟ್ ಬಂದಂತಂದರೆ ಎರಡೂ ಕಂಬೈನ್ ಮಾಡಿಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಯಾಕಂತಂದರೆ ನಮ್ಮ ನೀಟ್ಗೆ ಸಂಬಂಧಪಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಏನೂ ಕೂಡ ಮಿಸ್ಟೇಕ್ ಆಗಿಲ್ಲ. ಅಂದರೆ ಎಲ್ಲೂ ಕೂಡ ಏನೂ ಕೂಡ ಅಂದರೆ ದೋಷಗಳು ಅಂತ ಏನು ಕಾಣ್ತೀವಿ ಅದು ಯಾವುದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿಲ್ಲ. ಸೊ ಹಂಗಾಗಿಬಿಟ್ಟು ನಮ್ಮ ಕರ್ನಾಟಕ ಅಂದ್ರೆ ಫುಲ್ ಸೇಫ್ಟಿ ಐತಿ. ನಮ್ಮ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಮೋಸ ಆಗಿಲ್ಲ. ಬಟ್ ಯಾರಿಗೆ ಸ್ವಲ್ಪ ಆಲ್ ಇಂಡಿಯಾ ಕೋಟಾದಲ್ಲಿ ಯಾರೆಲ್ಲ ಟ್ರೈ ಮಾಡ್ಬೇಕಂತ ಇದ್ರು ನೋಡ್ರಿ, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡೋರಿಗೆ ಯಾರು ಕೂಡ ಮೋಸ ಆಗಲ್ಲ. ಸರಿ, ಸದ್ಯಕ್ಕಂತರೂ ನೀಟು ಭಾಳ ತಿಂಗಳುಗಳಿಂದ ನಂತರ ಒಂದು ಅಪ್ಡೇಟ್ ಬಂದದ್ದು ಒಂದು ಖುಷಿ ವಿಚಾರ. ಮುಂದಿನ ದಿನಮಾನಗಳಲ್ಲಿ NEET ಅವ್ರಿಗೆ ನಿಮಗೂ ಕೂಡ ಎಲ್ಲನೂ ಕೂಡ ಅಪ್ಡೇಟ್ ಬರ್ತದೆ. ಅಂತಂದರೆ ರಿಜಿಸ್ಟ್ರೇಷನ್ ಕೂಡ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಸದ್ಯದರಲ್ಲೇ. ಎಲ್ಲನೂ ಕೂಡ ಮುಂದೆ ಅಪ್ಡೇಟ್ ಮಾಡ್ತೀನಿ, ಬಂದಾಗತ್ತೀನಿ ನೋಡ್ರಿ ಅಂತ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.